ಹಲೋ ಹಾಯ್ ಫ್ರೆಂಡ್ಸ್, ಕೆ ಪಿ ಕ್ರೇಜಿ ವರ್ಲ್ಡ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾವು ಕೇರಳ ಪರೋಟ ಇಲ್ಲ ಪರೋಟ, ಲಚ್ಚ ಪರೋಟ ಅಂತ ಕರೀತಾರಲ್ಲ, ಅದನ್ನು ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ತುಂಬ ಸುಲಭವಾಗಿ ಎಲ್ಲರೂ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಾದರೂ ಏನಾದ್ರು ಫಂಕ್ಷನ್ ಇದ್ದಾಗ, ಏನಾದ್ರು ಸ್ಪೆಷಲ್ ಏನಾದ್ರು ತಿನ್ಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿ ಇದೆ. ಮೊದಲಿಗೆ ನಾವು ಇಲ್ಲೇ ಬಾಂಬೆ ರವೆ ಅಲ್ಲ ಚಿರೋಟಿ ರವಾನ 1-2 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನ್ ಸಕ್ಕರೆ, ಅದನ್ನು ಫಸ್ಟಿಗೆ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನು, ನೀವು ಎಷ್ಟು ಹಿಟ್ಟು ತೊಗೊಂಡಿದ್ದೀರ ಅದರ ಮೇಲೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಕಪ್ಪಿಗೆ 2 ಸ್ಪೂನ್ ಬಾಂಬೆ ರವೆ ಮತ್ತು 2 ಪೂರ ಸ್ಪೂನೆಲ್ಲ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ಇವಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಕಲಿಸ್ಕೋಬೇಕು. ಅಂದರೆ ಸಕ್ಕರೆ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಸಕ್ಕರೆ ಎಲ್ಲ ಕರಗೋಕ್ಕೋಸ್ಕರ ಈಗ ಹಿಟ್ಟು ಹಾಕೋಕ್ಕಿಂತ ಮೊದಲೇ ಈ ರೀತಿ ಮಾಡ್ಕೋಬೇಕು. ಸಕ್ಕರೆ ಕರಗಿದೆ ಅಂತ ಅನಿಸಿದರೆ ನಮಗೆ ಈಗ ಒಂದು ಬೌಲಲ್ಲಿ ನಾನು ಮೈದಾ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು 2 ಬೌಲು ತೊಗೊಂಡಿದ್ದೀನಿ ಮೈದಾ ಹಿಟ್ಟು. ನೀವು ಬರೀ ಮೈದಾ ಹಿಟ್ಟಲ್ಲಾದರೂ ಮಾಡ್ಬೋದು ಪೂರ, ಅದು ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಲೇಯರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಬಟ್ ನಾನು ಲಾಸ್ಟ್ ಟೈಮು ಪೂರ ಮೈದಾದೇ ಮಾಡಿದ್ದೆ. ಬಟ್ ಇವಾಗ ಸ್ವಲ್ಪ ಗೋಧಿ ಹಿಟ್ಟಿರಲಿ ಅಂತ ಮತ್ತೆ 1 ಕಪ್ಪು ಅದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ 2 ಕಪ್ಪು ಮೈದಾ ಮತ್ತು 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡು ಇಲ್ಲಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಇಲ್ಲಿ ಮೇನ್ ಅಂದರೆ ಪೂರ ಗಟ್ಟಿನೂ ಆಗಬಾರ್ದು, ಏಕದಮ್ ಸಾಫ್ಟ್ ಆಗಬಾರ್ದು. ಆ ರೀತಿ ನೋಡಿ ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಆಯಿಲ್ ಹಾಕ್ಕೋಬೇಕು. ಹಿಂಗೆ ಆಯಿಲ್ ಹಾಕ್ಕೊಂಡು ಪೂರ ಮತ್ತೊಮ್ಮೆ ಸ್ವಲ್ಪ ಜಾಸ್ತಿ ಇದನ್ನು ಒಂದು ಹದಕ್ಕೆ ಬರೋವರೆಗೂ ಸ್ವಲ್ಪ ಹಿಂಗೆ ಕೈಯಿಂದ ಎಲ್ಲ ಹಿಟ್ಟನ್ನ ಇದು ಮಾಡಿ ಆಯಿಲ್ನ 1-2-3 ಸಲ ಆಯಿಲ್ ಹಾಕಿ ಪೂರ ಏಕದಮ್ ಸಾಫ್ಟ್ ಆಗಬೇಕು ಕೈಯಲ್ಲಿ. ಆ ರೀತಿ ಹದಕ್ಕೆ ಬರೋವರೆಗೂ ಕಲಿಸ್ಕೋಬೇಕು ಹಿಟ್ಟನ್ನು. ಇದು ಮೇನು ಅಂದರೆ ನಾವು ಯಾವ ರೀತಿ ಹಿಟ್ಟು ಇದು ಮಾಡ್ತೀವಿ ಅದ್ರ ಮೇಲೆ ಅದು ಪರೋಟ ರೆಡಿ ಆಗೋದು. ಅದಕ್ಕೋಸ್ಕರ ನೀವು ಹಿಟ್ಟು ಕಲಸಾದ್ಗುಟ್ಲೇ ನೀವು ಎಷ್ಟು ಆಗುತ್ತೆಲ್ಲ ಆವಾಗಲೇ ಅವನ್ನ ಉಂಡೆ ಮಾಡಿ ಇಟ್ಕೊಂಬಿಡಿ. ಕಲಿಸಿದ ಗುಟ್ಲೇ ನೆನೆಯೋಕ್ಕೆ ಮೊದಲೇ ಈ ರೀತಿ ನಿಮಗೆ ಎಷ್ಟು ಪರೋಟ ಬೇಕು ಅದನ್ನು ಮಾಡಿ, ಆಮೇಲೆ ಅದ್ರ ಮೇಲೆ ಆಯಿಲ್ ಹಾಕ್ಕೊಳ್ಳಿ. 2-3 ಡ್ರಾಪ್ಸು ಆಯಿಲ್ ಹಾಕ್ಕೊಂಡು ಆಮೇಲೆ ಅವನ್ನ ನೆನೆಯೋಕ್ಕೆ ಬಿಡಿ. ಹಾಗೆ ಬಿಟ್ಟರೆ ಮೇಲ್ಗಡೆ ಎಲ್ಲ ಒಂಥರ ಇದಾಗುತ್ತೆ. ಹಿಂಗೆ ಆಯಿಲ್ ಹಚ್ಚಿನೇ ಇಟ್ಟರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ನೆನೆಯುತ್ತೆ ಹಿಟ್ಟು. ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕು ಉಂಡೆ, ದೊಡ್ಡ ಆದರೆ ದೊಡ್ಡವು ಇಲ್ಲ ಮೀಡಿಯಮ್ ಸೈಜ್ ಆದರೆ ಮೀಡಿಯಮ್ದು ಮಾಡಿಕೊಂಡೆ ಅದನ್ನು ಹಿಟ್ಟನ್ನು ನೆನೆಯೋಕ್ಕೆ ಬಿಡಿ. ಎಷ್ಟು ಒಂದು 30 ನಿಮಿಷ, ಅದೊಂದು ಅರ್ಧ ಗಂಟೆ ಆದರೂ ನೆನಿಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಟೈಮ್ ನೋಡಿ ನೀವು ಮೊದಲೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಈಗ ಹಿಟ್ಟು ನೆನೆದಿದೆ, ಅದಕ್ಕೆ ಹಚ್ಚೋಕ್ಕೆ ಕರೆ ಎಳ್ಳು ಬೇಕು. ಅದಕ್ಕೆ ನಾನು ಕರೆ ಎಳ್ಳು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿನ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡಿಟ್ಟು ಉಂಡೆನ ಈ ರೀತಿ ಲಟ್ಟಿಸ್ಕೋಬೇಕು. ರೌಂಡಾಗಿ ಫಸ್ಟಿಗೆ ಲಟ್ಟಿಸ್ಕೊಂಡು, ಇದು ಮೇನು ಪರೋಟ ಲಟ್ಟಿಸ್ಕೋದೆ ಲೇಯರ್ ಬರೋಕ್ಕೆ. ಅಂದರೆ ಇಲ್ಲಿ ನಾವು ಕರೆಕ್ಟಾಗಿ ಇದನ್ನು ಮಾಡಿಕೊಂಡ್ರೆ ನಮಗೆ ಲೇಯರ್ ಚೆನ್ನಾಗಿ ಬರುತ್ತೆ. ಈ ರೀತಿ ರೌಂಡಾಗಿ ಕಟ್ ಅಂದರೆ ಲಟ್ಟಿಸ್ಕೊಂಡ್ಮೇಲೆ ನಾವೊಂದು ಚಾಕು ಇಲ್ಲ ಕಟ್ ಮಾಡೋದು, ನಿಮ್ಮ ಹತ್ರ ಏನಾದ್ರು ಕಟ್ಟರೆ ಅದಿದ್ದರೆ ಅದರಲ್ಲೇ ಈ ರೀತಿ ಕಟ್ ಮಾಡ್ಕೋಬೇಕು. ಪೂರ ಪರೋಟನ ಹಿಂಗೆ ಲೈನಾಗಿ ಪೂರ ಪರೋಟನ ಹಿಂಗೆ ಮಾಡ್ಕೋಬೇಕು. ಒಂದೇ ಸವಣೆ ಅಂತಿಲ್ಲ, ನಿಮಗೆ ನೋಡಿ ಅಷ್ಟು ದೊಡ್ಡದು ಅಥವಾ ತೀರ ಸಣ್ಣವು ಆಗಬಾರ್ದು, ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಆಯಿಲು ಮೊದಲೇ ಕಟ್ ಮಾಡೋಕ್ಕಿಂತ ಮೊದಲೇನೋ ಅದು ಹಾಕ್ಕೋಬೋದು. ನಿಮಗೆ ಹಾಕಿದ್ಮೇಲೆ ಸರಿ ಅನಿಸಲ್ಲ ಅಂದರೆ ಮೊದಲೇ ಹಚ್ಕೊಂಡು ಆಮೇಲೆ ಕಟ್ ಮಾಡ್ಬೋದು. ಕಟ್ ಮಾಡಿ ಆದಮೇಲೆ ಈ ರೀತಿ ನೋಡಿ ಸೈಡಿಂದ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಮಡಚ್ಕೋಬೇಕು. ಹಿಟ್ಟಿನ ಉಂಡೆನ ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಕರಿ ಎಳ್ಳು, ಅದ್ರ ಮೇಲ್ಗಡೆ ಕೊತ್ತಂಬರಿನ ಹಾಕಿ ಹೀಗೆ ಹಿಂಗೆ ಮಾಡಿದರೆ ಅದು ಲಟ್ಟಿಸ್ಕೊಬೇಕಾದ್ರೆ ಪೂರ ಪರೋಟಕ್ಕೆ ಬರುತ್ತೆ. ಹಂಗೇನಾದ್ರು ನಿಮ್ಗೆ ಕಡಿಮೆ ಅನಿಸಿದರೆ ಆಮೇಲೆ ಮತ್ತೆ ಹಾಕ್ಕೋಬೋದು ನೀವು.
ಈ ರೀತಿ ಮೊದಲು ನಾನೆಲ್ಲ ರೆಡಿ ಮಾಡಿಟ್ಕೊತಿದ್ದೀನಿ. ಅಂದರೆ ಇವು ಸ್ವಲ್ಪ ನಾವು ಇಮಿಡಿಯೇಟಾಗಿ ಮಾಡೋಕ್ಕಿಂತ ಇದನ್ನು ಸ್ವಲ್ಪ ಒಂದು 10-15 ನಿಮಿಷ ಈ ರೀತಿ ರೆಡಿಯಾಗಿಂದ ಮಾಡಿದರೆ ಚೆನ್ನಾಗಿ ಬರುತ್ತೆ. ಇಮಿಡಿಯೇಟಾಗಿ ಮಾಡೋಕ್ಕಿಂತ ಒಂದು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿ ಉಂಡೆ ಮಾಡಿಟ್ಕೊಂಡು ಅದಕ್ಕೆ ಎಳ್ಳು ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೂ ಆಯಿಲ್ ಹಾಕಿ ಒಂದು 5 ನಿಮಿಷ ಆದರೂ ಇಡೀ ಸೈಡಿಗೆ. ಅಂದರೆ ನಿಮಗೆ ಚೆನ್ನಾಗಿ ಲೇಯರ್ಸ್ ಇದಾಗುತ್ತೆ. ಅದು ಪೂರ ನೆಂದರೆ ಇನ್ನೂ ಚೆನ್ನಾಗಿದಾಗುತ್ತೆ. ಸ್ವಲ್ಪ ಆಯಿಲ್ ಹಾಕಿ ಇವಾಗ ಬಿಡ್ತಿದ್ದೆ ನಾನು ಒಂದು 5 ನಿಮಿಷ. ಎಲ್ಲನೂ ಆಯಿತು. ನಾನು 4 ಮಾಡ್ತಿದ್ದೀನಿ ಇವಾಗ. ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಆಮೇಲೆ ಯಾವ ರೀತಿ ಲಟ್ಟಿಸೋದಂತ ಕೊಡ್ತೀನಿ. ಫಸ್ಟಿಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಪೂರ ಪ್ರೆಶ್ ಮಾಡಬಾರ್ದು, ಸುಮ್ಮನೆ ಹಂಗೆ ಮೇಲೆ ಸ್ವಲ್ಪ ಹೋಳಿಗೆ ಎಲ್ಲ ನಾವು ಮಾಡ್ತೀವಲ್ಲ ಆ ರೀತಿ ಪೂರ ಅದರ ಮೇಲೆ ಪ್ರೆಶ್ ಹಾಕಿ ಇದು ಮಾಡಬಾರ್ದು, ಲಟ್ಟಿಸ್ಬಾರ್ದು. ಹೀಗೆ ಸುಮ್ಮನೆ ಮೇಲಿಂದನೇ ಈ ರೀತಿ ನಮಗೆ ಎಷ್ಟು ಬೇಕೋ ಅದು ತೀರ ತೆಳ್ಳಗೂ ಆಗಬಾರ್ದು, ದಪ್ಪನೂ ಆಗಬಾರ್ದು, ನೋಡಿಕೊಂಡು ನಾವು ಲಟ್ಟಿಸ್ಕೋಬೇಕು. ತುಂಬ ತೆಳುವಾದ್ರೂ ಅದು ಲೇಯರ್ಸು ಬರಲ್ಲ ಚೆನ್ನಾಗಿ, ದಪ್ಪ ಆದ್ರೂ ಇದಾಗಲ್ಲ. ಮೀಡಿಯಮ್ ಸೈಜು ನೋಡಿಕೊಂಡು ಈ ರೀತಿ ಆಯಿಲ್ ಹಾಕ್ಕೊಂಡು, ಇಲ್ಲ ಬಟರು ತುಪ್ಪ ನಿಮಗೆ ಯಾವುದು ಬೇಕಾಗುತ್ತೆ ಅದು, ತುಪ್ಪ ಬಟರು ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ನಾವು ತಿನ್ನಲ್ಲ ಅಂದರೆ ಆಯಿಲ್ ಕೂಡ ಹಾಕ್ಕೋಬೋದು ನೀವು. ಈ ರೀತಿ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೇಯಿಸ್ಕೋಬೇಕು. ಬೇಯಿಸೋ ಮುಂದೆನೇ ಲೇಯರ್ಸ್ ಇರುತ್ತಲ್ಲ, ಅದು ಅದರಲ್ಲಿ ಮೈದಾ ಒಂದಿರುತ್ತಲ್ಲ, ಅದಕ್ಕೋಸ್ಕರ ನೀವು ಬೇಯಿಸ್ಕೊಬಂದ ಸ್ವಲ್ಪ ಅಂಚೆಲ್ಲ ಸ್ವಲ್ಪ ದಪ್ಪ ಇರುತ್ತೆ, ಒಳಗಡೆ ಲೇಯರ್ಸ್ ಎಲ್ಲ ಬೆಂದಿರೋದಿಲ್ಲ. ಅದಕ್ಕೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕಾಗಿ, ಅಂದರೆ ಏಕ್ದಮ್ ಹೈ ಫ್ಲೇಮಲ್ಲಿದ್ದರೆ ಹೊತ್ತೋದಂಗೆ ಆಗುತ್ತೆ. ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಹಂಚೆಲ್ಲ ಹತ್ತಿಕ್ಕಿ ಹಿಂಗೆ ಸೈಡು ಮಿಡ್ಲು ಎಲ್ಲ ಸ್ವಲ್ಪ ಪ್ರೆಶ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಅಂದರೆ ನೀಟಾಗಿ ಬೆಳೆಯುತ್ತೆ. ಇಲ್ಲ ಅಂದರೆ ಲೇಯರ್ ಒಳಗಡೆ ಎಲ್ಲ ಹಸಿ ಹಂಗೆ ಆಗುತ್ತೆ. ಇಲ್ಲ ಸುತ್ತಲೂ ಹಂಚು ದಪ್ಪ ಇರುತ್ತಲ್ಲ, ಅದು ಹಂಗೆ ಹಸಿ ಉಳಿದಿರುತ್ತೆ. ಅದರಲ್ಲಿ ಮೈದಾ ಹಿಟ್ಟಿಂದಂದರೆ ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಈ ರೀತಿ ಪ್ರೆಶ್ ಮಾಡಿ ಎಲ್ಲ ಕಡೆ ಚೆನ್ನಾಗಿ ನೀಟಾಗಿ ಬೇಯೋವರೆಗೂ ಸ್ವಲ್ಪ 2 ಕಡೆ ಬೇಯಿಸ್ಕೋಬೇಕು. ಸ್ವಲ್ಪ ನಿಮ್ಗೆ ಎಲ್ಲೆಲ್ಲೇನಾದ್ರು ಅನಿಸಿದರೆ ಈ ರೀತಿ ಬೇಯಿಸ್ಕೊಳ್ಳಿ. ಓಕೆ, ಪೂರ ಬೆಂದಿದೆ ಅಂದರೆ ತಕ್ಕೋಬೋದು. ನೋಡಿ ಯಾವ ರೀತಿ ಬಂದಿದೆ, ಹೋಟೆಲ್ ಟೈಪೇ ಅನ್ನಿಸ್ತಿದೆಯಲ್ಲ. ಪೂರ ಮೈದಾ ಹಿಟ್ಟಿಂದಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಪೂರ ಮೈದಾ ಹಿಟ್ಟು ನಮಗೆ ತಿನ್ನೋಕ್ಕೆ ಅಷ್ಟು ಇದಾಗಲಿಲ್ಲ. ನಾನು ಸ್ವಲ್ಪ ಮೈದಾ ಹಿಟ್ಟಿನ ಜೊತೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು. ನಿಮಗೆ ಬೇಕಂದರೆ ನೀವು ಪೂರ ಮೈದಾ ಹಿಟ್ಟಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಒಮ್ಮೆ ಎಲ್ಲರೂ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.